ಬ್ರೇಕ್ಫಾಸ್ಟ್ ಇದರಲ್ಲಿ 157 ಗ್ರಾಮ್ ವಾಟರ್ ಮೆಲನ್ ಹಾಗೆ 3 ಎಗ್ಸ್ ಇದೆ. ಇದನ್ನಷ್ಟು ಖಾಲಿ ಮಾಡಿದ ಮೇಲೆ ಮತ್ತೆ ಸಿಗ್ತೇನೆ. ಇವತ್ತು ಪುಷ್ ಡೇ, ಹಾಗಾಗಿ ಇವತ್ತು ಚೆಸ್ಟ್, ಶೋಲ್ಡರ್ ಹಾಗೆ ಟ್ರೈಸೆಪ್ಸ್ ವರ್ಕೌಟ್ ಮಾಡ್ತಿದ್ದೇವೆ. ಇಲ್ಲಿ ಚೆಸ್ಟಲ್ಲಿ 3 ವೇರಿಯೇಷನ್, ಹಾಗೆ ಶೋಲ್ಡರಲ್ಲಿ 2, ಹಾಗೆ ಟ್ರೈಸೆಪ್ಸಲ್ಲಿ 2. ಚೆಸ್ಟಲ್ಲಿ ಅಂದರೆ ಫ್ಲ್ಯಾಟ್, ಇನ್ಕ್ಲೈನ್ ಹಾಗೆ ಪೆಕ್ಟೆಕ್. ಶೋಲ್ಡರಲ್ಲಿ ಲ್ಯಾಟ್, ಆರ್ನಾಲ್ಡ್ ಡಂಬಲ್ ಪ್ರೆಸ್ ಹಾಗೆ ಟ್ರೈಸೆಪ್ಸ್ ಕಿಕ್ ಬ್ಯಾಕ್ ಮತ್ತು ಸ್ಕಲ್ ಕ್ರಷರ್ ಯೂಸ್ ಮಾಡ್ತೀವಿ. ಆ್ಯಂಡ್ ಆಫ್ಟರ್ ವರ್ಕೌಟ್ 30 ಮಿನಿಟ್ ಕಾರ್ಡಿಯೋ ಮಾಡಲೇಬೇಕು. ಇದು ನಿಮ್ಮದು ಫ್ಯಾಟ್ ಲಾಸ್ ಅಥವಾ ವೆಯ್ಟ್ ಲಾಸಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. Over the edge, feel like I'm floating through the air. The pain I felt is paid for, all is said and done. Oh, I am restricted, fixed upon the web. I need to kick the habit that my mind is breathing in. Break out, I've got to see. Spent all my life holding all of it closely. I played it innocent, a feel of discontent. I'm finally facing it all, fearless.
that keeps us. I'm here and I'm feeling exaggerated, that's what you assume. The story's over now, I must conclude. Done for today. ಲಂಚ್ ಮತ್ತು ಡಿನ್ನರ್ ಇನ್ನೂ ಪ್ರಿಪೇರ್ ಮಾಡಿಲ್ಲ, ಅದು ಪ್ರಿಪೇರ್ ಮಾಡಿ ಮತ್ತೆ ಸಿಗ್ತೇನೆ. ಟೂ 20 ಗ್ರಾಮ್ ಚಿಕನ್ ಬ್ರೆಸ್ಟ್, 50 ಗ್ರಾಮ್ ಸ್ವೀಟ್ ಪೊಟೆಟೊ, ಹಾಗೆ 150 ಗ್ರಾಮ್ ಕುಕುಂಬರ್. ಇದು ಲಂಚ್, ಹಾಗೆ ಡಿನ್ನರ್ಗೂ ಇದು ಸೇಮ್ ಇರುತ್ತೆ. ಈವ್ನಿಂಗ್ 2 ಎಗ್ ವೈಟ್ಸ್ ತಿಂತೇನೆ. ಇದಿಷ್ಟು ಡಿನ್ನರ್ ಆ್ಯಂಡ್ ಈವ್ನಿಂಗ್ ಮೇಲು. ಈಗ ಚೆಸ್ಟ್ ವರ್ಕೌಟ್ ಬಗ್ಗೆ ಮಾತಾಡಬೇಕಿತ್ತು. ಹೆಚ್ಚಾಗಿ ನೀವು ಜಿಮ್ಮಲ್ಲಿ ನೋಡ್ತೀರಾ, ಚೆಸ್ಟ್ ವರ್ಕೌಟ್ ಮಾಡಬೇಕಾದ್ರೆ ಹೀಗೆ 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 ಮಾಡ್ತವೆ. ನೀವು ಹೀಗೆ ಮಾಡಿದಾಗ ನಿಮ್ಮ ಶೋಲ್ಡರ್ಗೆ ಇದಾಗುತ್ತೆ, ಅಂದರೆ ಇಂಜೂರ್ ಆಗುವ ಚಾನ್ಸಸ್ ತುಂಬ ಇದೆ. ಹಾಗಾಗಿ ನೀವು ಯಾವಾಗಲೂ ಚೆಸ್ಟ್ ವರ್ಕೌಟ್ ಮಾಡಬೇಕಾದ್ರೆ ಸ್ಲೋ ರೇಂಜಲ್ಲಿ ಮಾಡಿ, ಅಂದರೆ ವೆಯ್ಟ್ನ ಫೀಲ್ ಮಾಡಬೇಕು ನೀವು. ಈ ಥರ ಹೀಗೆ ತಂದಮೇಲೆ ನೀವು ಒಂದ್ಸಲ ಹೀಗೆ ಮಾಡಿದ್ಮೇಲೆ, ಪುಷ್ ಮಾಡಿದ್ಮೇಲೆ ಕೆಳಗೆ ಬರಬೇಕಾದ್ರೆ ಸ್ಲೋ ಆಗಿ ಬನ್ನಿ. ಯಾಕಂದರೆ ನೀವು ವೆಯ್ಟ್ನ ಕಂಟ್ರೋಲ್ ಮಾಡಬೇಕು. ವೆಯ್ಟ್ ನಿಮ್ಮನ್ನು ಕಂಟ್ರೋಲ್ ಮಾಡಬಾರ್ದು. ವೆಯ್ಟ್ ನಿಮ್ಮನ್ನು ಕಂಟ್ರೋಲ್ ಮಾಡಿದರೆ ಏನೂ ಪ್ರೋಗ್ರೆಸ್ ಆಗೋಲ್ಲ. ಅದೇ ವೆಯ್ಟ್ನ ನೀವು ಕಂಟ್ರೋಲ್ ಮಾಡಿದರೆ ಖಂಡಿತ ಪ್ರೋಗ್ರೆಸ್ ಆಗುತ್ತೆ. ಹೀಗೆ ಮಾಡೋ ಸ್ಕ್ವೀಸ್ ಮಾಡಬೇಕು ಚೆಸ್ಟ್ನ ಈ ಥರ. ಇನ್ನೊಂದು, ನೀವು ಇನ್ಕ್ಲೈನ್ ಪ್ರೆಸ್ ಅಥವಾ ಫ್ಲ್ಯಾಟ್ ಡಂಬಲ್ ಪ್ರೆಸ್ ಅಥವಾ ಬಾರ್ಬೆಲ್ ಪ್ರೆಸ್ ಯಾವುದಾದ್ರೂ ಒಂದಾಗುತ್ತೆ. ಮಾಡಬೇಕಾದ್ರೆ ನೀವು ಬ್ಯಾಕ್ನ ಹೀಗೆ ಮಾಡ್ಕೊಳ್ಳಿ, ಅಂದರೆ ಚೆಸ್ಟ್ನ ಅಪ್ ಮಾಡಿ ಈ ಥರ ರೇಂಜ್ ನೋಡಿ. ಕೆಳಗೆ ಬರಬೇಕಾದ್ರೆ ಗಾಳಿನ ಔಟ್ಸೈಡ್ ಬಿಡಬೇಕು. ಅದೇ ಪುಷ್ ಮಾಡಬೇಕಾದ್ರೆ ಗಾಳಿನ ತೊಗೊಂಡಿರಬೇಕು. ಆಫೀಸ್ ಕ್ಯಾಬ್ ಈಗಷ್ಟೇ ಬರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್. ಇನ್ನು ಪ್ರೋಗ್ರೆಸಿವ್ ಓವರ್ಲೋಡಿಗೆ ಬಂದರೆ, ಈಗ ಈ ವೀಕಲ್ಲಿ ನೀವು 10 kg ಡಂಬಲ್ ಹಿಡ್ಕೊಂಡು 3 ಸೆಟ್ ಮಾಡಿದ್ರೆ ತಿಳ್ಕೊಳ್ಳಿ. 3 ಸೆಟ್ನ 10 kg ಡಂಬಲಲ್ಲೇ ಮಾಡಿ. ಅದೇ ನೆಕ್ಸ್ಟ್ ವೀಕ್ ಮಾಡಬೇಕಾದ್ರೆ 2.5 kgನ ಹೆಚ್ಚು ಮಾಡೋಕ್ಕೆ ನೋಡಿ. ಅಂದರೆ 2.5 kgಲ್ಲಿ ಎಷ್ಟು ರೆಪ್ಸ್ ಮಾಡೋಕ್ಕಾಗುತ್ತೆ ನೋಡಿ. ಮ್ಯಾಕ್ಸಿಮಮ್ 10 ಮಾಡೋಕ್ಕೆ ನೋಡಿ. ಅದು ಆದರೆ ನೆಕ್ಸ್ಟ್ ವೀಕ್ ಸ್ವಲ್ಪ 2.5 ಹಾಗೆ ಸ್ವಲ್ಪನೇ ಇನ್ಕ್ರೀಸ್ ಮಾಡ್ತಾ ಹೋಗಿ. ನೀವು ಒಂದೇ ಸಲ 15 kgಲ್ಲಿ ಮಾಡೋಕ್ಕೋದ್ರೆ ಖಂಡಿತ ಇಂಜುರಿ ಆಗುತ್ತೆ. ಹಾಗೆ ನೀವು 15 kgಲ್ಲಿ ಮಾಡಬೇಕಾದ್ರೆ ನೀವು ಆ ವೆಯ್ಟ್ನ ಫೀಲ್ ಮಾಡಲ್ಲ. ಅದ್ರ ಬದಲು ನೀವು ಆ ರೆಪ್ಸ್ನ ಕಂಪ್ಲೀಟ್ ಮಾಡಬೇಕಂತಲೇ ಮಾಡ್ತೀರ. ಇದರಿಂದ ನಿಮ್ಮದು ಪ್ರೋಗ್ರೆಸ್ಸು ಆಗಲ್ಲ, ಹಾಗೆ ನಿಮ್ಮ ಟೈಮು ವೇಸ್ಟ್ ಆಗುತ್ತೆ. ನೀವು ಒಂದೊಂದು ಸೆಟ್ ಮಾಡಿದ ಮೇಲೂ 1 ಮಿನಿಟ್ ಆದರೂ ಬ್ರೇಕ್ ಕೊಡಲೇಬೇಕು. ಆಗ ನಿಮಗೆ ಗ್ಯಾಪ್ ಸಿಕ್ಕಾಗಿದೆಯಲ್ಲ, ಸ್ವಲ್ಪ ಸ್ಟ್ರೆಂತ್ ಬರುತ್ತೆ ಇನ್ನೊಂದು ಸೆಟ್ ಮಾಡೋಕ್ಕೆ. ಒಂದು ಕಂಪ್ಲೀಟ್ ವರ್ಕೌಟ್ ಸೆಟ್ ಮುಗಿದ ಮೇಲೆ 3 ಮಿನಿಟ್ ನೀವು ಬ್ರೇಕ್ ಕೊಡಲೇಬೇಕಾಗುತ್ತೆ ಇನ್ನೊಂದು ವರ್ಕೌಟ್ ಮಾಡೋಕ್ಕೆ. ಹೆಚ್ಚಾಗಿ ಜನ ಒಂದೇ ವರ್ಕೌಟ್, ಅಂದರೆ ಮಂಡೇ ಚೆಸ್ಟ್ ಮಾಡಿದ್ರು ಅಂದರೆ ಚೆಸ್ಟಲ್ಲೇ 5-6 ವರ್ಕೌಟ್ ಮಾಡ್ತಾರೆ. ಇದರಿಂದ ನಿಮ್ಮದು ಎನರ್ಜಿ ವೇಸ್ಟ್ ಆಗುತ್ತೆ, ನಿಮ್ಮದು ಮಸಲ್ ಮೇಲೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಖಂಡಿತ ಹೇಳ್ತೀನಿ, 100% ಸ್ವಲ್ಪನೂ ಗ್ರೋತ್ ಆಗೋಲ್ಲ. ನೀವು ಎಷ್ಟು ಕಡಿಮೆ ಮಾಡಿದ್ರು ಓಕೆ ಸೆಟ್ನ, ಅಂದರೆ ಚೆಸ್ಟ್ ವರ್ಕೌಟ್ 3 ಮಾಡಿದರೆ ಅದನ್ನು ಕಂಟ್ರೋಲ್ ಆಗಿ ಮಾಡೋಕ್ಕೆ ನೋಡಿ. ನಿನ್ನೆ ನೈಟ್ ನಾರ್ಮಲಾಗಿ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ಒಂದು ಅಕೌಂಟ್ ಸಿಕ್ಕಿತ್ತು. ಆ ಅಕೌಂಟಲ್ಲಿ ಸಖತ್ತಾಗಿರುವ ಮೋಟಿವೇಶನಲ್ ಪೋಸ್ಟ್ನ ಅಪ್ಲೋಡ್ ಮಾಡ್ತಾರೆ. ಆ ಅಕೌಂಟ್ನ ಪ್ರೊಫೈಲ್ನ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಚೆಕ್ ಮಾಡಿ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತೂ ತಿಳಿಸಿ. ಇನ್ನು ಶೋಲ್ಡರ್ ಪ್ರೆಸ್ ಮಾಡಬೇಕಾದ್ರೆ ಈ ಥರ ಹಿಡ್ಕೊಳ್ತೀರ. ನೀವು ಯಾವಾಗಲೂ ವೆಯ್ಟ್ನ ಲಿಫ್ಟ್ ಮಾಡಬೇಕಾದ್ರೆ ಒಂದು ಹ್ಯಾಂಡಿಂದ ಹೀಗೆ, ಇನ್ನೊಂದು ಹ್ಯಾಂಡ್ ಹೀಗೆ ಲಿಫ್ಟ್ ಮಾಡಿ, ಹೀಗೆ ಹಿಡ್ಕೊಂಡು ಸ್ವಲ್ಪ ಕ್ರಾಸ್ ಇರಬೇಕು. ಈ ಥರ ಎಲ್ಲ ಸ್ವಲ್ಪ ಈ ಥರ ಕ್ರಾಸ್ ಇರಬೇಕು. ಈ ಥರ ಕ್ರಾಸ್ ಹಿಡ್ಕೊಂಡು ವೆಯ್ಟ್ನ ಹೀಗೆ ಮಾಡಿ, ಹೀಗೆ ಮಾಡಿಬಿಟ್ಟು ಇಲ್ಲಿ ಇಷ್ಟು ಸ್ಟಾಪ್ ಮಾಡಿ, ಕೆಳಗೆ ಹೋಗಬೇಡಿ, ಸ್ಟಾಪ್ ಮಾಡಿ, ಮತ್ತೆ ಹೀಗೆ ಈ ಥರ ಈ ರೇಂಜಲ್ಲೇ ಮಾಡಬೇಕು. ಅಂದರೆ ಪುಷ್ನ ಬೇಕಾದ್ರೆ ಸ್ಪೀಡ್ ಮಾಡಿ, ಕೆಳಗೆ ಬರಬೇಕಾದ್ರೆ ಸ್ಲೋ
ತಗೊಂಡು ಬನ್ನಿ. ಆ್ಯಂಡ್ ಕೈನ ಕಂಪ್ಲೀಟ್ ಇದು ಮಾಡಬೇಡಿ, ಕೈನ ಸ್ವಲ್ಪ ಮುಂದ್ಗಡೆ ಇರಬೇಕು. ಈ ಥರ ನೀವು ಈ ಥರ ಮಾಡಿದರೆ ನಿಮ್ಗೆ ಶೋಲ್ಡರ್ ಮೇಲೆ ಪೇಯ್ನ್ ಬೀಳುತ್ತೆ. ಇನ್ನೊಂದು ಏನಂದರೆ ಲ್ಯಾಟ್ರಲ್ ರೈಸಸ್ ಹೆಚ್ಚಾಗಿ ಹೀಗೆ ಮಾಡ್ತಾರೆ. ನೀವು ಲ್ಯಾಟ್ರಲ್ ರೈಸಸ್ ಮಾಡಬೇಕಾದ್ರೆ ವೆಯ್ಟ್ನ ಈ ಥರ ಇಟ್ಕೊಂಡು ತಗೊಂಬಂದು ಸ್ಲೋ ಆಗಿ ಕೆಳಗೆ ತನ್ನಿ. ಮೇಲೆ ಹೋಗಬೇಕಾದ್ರೆ ಸ್ಪೀಡ್ ತೊಗೊಂಡೋಗಿ ಹೀಗೆ ಅಂದರೆ ನಿಮ್ಗೆ ಇಲ್ಲಿ ವೆಯ್ಟ್ನ ಲಿಫ್ಟ್ ಮಾಡೋದು ಫೀಲ್ ಆಗಬೇಕು. ನಿಮ್ಗೆ ಇಲ್ಲಿ ಅವಾಗ ಗೊತ್ತಾಗುತ್ತೆ ನೀವು ಕರೆಕ್ಟಾಗಿ ಮಾಡ್ತಿದ್ದೀರಾ ಇಲ್ವಾ ಅಂತ. ಯಾವುದೇ ವರ್ಕೌಟ್ ಮಾಡಿದ್ರು ಅದನ್ನು ನೋಟ್ಸಲ್ಲಿ ಇದು ಮಾಡ್ಕೊಳ್ತೇನೆ. ಇವತ್ತು ಎಷ್ಟು ವೆಯ್ಟ್ ಮಾಡಿದೆ, ನೆಕ್ಸ್ಟ್ ವೀಕ್ ಎಷ್ಟು ಮಾಡಿದೆ, ಅದರಿಂದ ನೀವು ವೆಯ್ಟ್ನ ಟ್ರ್ಯಾಕ್ ಮಾಡ್ಬೋದು, ಹೇಗೆ ಪ್ರೋಗ್ರೆಸಿವ್ ಓವರ್ಲೋಡ್ ಮಾಡ್ಕೊಂಡು ಹೋಗ್ತಿದ್ದೀರ ಅಂತ. ಇಲ್ಲಾಂದರೆ ನೀವು ಲಾಸ್ಟ್ ವೀಕಲ್ಲಿ ಏನು ಮಾಡ್ತೀರ ಅಂತ ಇವತ್ತು ನೆನಪಿರಲ್ಲ, ಇನ್ಯಾವುದೋ ವೆಯ್ಟ್ನ ಲಿಫ್ಟ್ ಮಾಡೋಕ್ಕೆ ಹೋಗ್ತೀರಾ. ಈಗ ಟೈಮ್ 5:03 ಆಗಿದೆ. ಕ್ಯಾಬ್ ಈಗ ಒಂದು 5 ಮಿನಿಟಲ್ಲಿ ಬರುತ್ತೆ. ಇದು ಕರೆಂಟ್ ಮ್ಯೂಸಿಕ್. ಆ್ಯಪ್ಸ್ ಇನ್ನೂ ವಿಸಿಬಲ್ ಆಗಿಲ್ಲ, ಸ್ವಲ್ಪ ಕಾಣ್ತಿದೆ. ಇನ್ನೂ ವಿಸಿಬಲ್ ಆಗೋಕ್ಕೆ 1 ವೀಕ್ 2 ವೀಕ್ ಟೈಮ್ ಬೇಕಾಗುತ್ತೆ ಕಾಣಬೇಕಾದ್ರೆ. I'm conflicted, watching where I step still, hanging in the balance, not the life I want to live. I want to take it all, standing tall, fear I weighed the person you